ಅವನು ಕರ್ನಾಟಕದ ಮಂಡ್ಯ ಜಿಲ್ಲೆಯ ಚಿಕ್ಕ ಹಳ್ಳಿಯಲ್ಲಿ ತನ್ನ ಕುಟುಂಬದೊಂದಿಗೆ ಬದುಕುತ್ತಿದ್ದ. ಪುಟ್ಟ ಜಮೀನಿನಲ್ಲಿ ಅವನು ಕೃಷಿ ಮಾಡುತ್ತಿದ್ದ. ಆದರೆ ವರ್ಷದಿಂದ ವರ್ಷಕ್ಕೆ ಬರುವ ಮಳೆಯಿಲ್ಲದ ಸಮ್ಮರ್ಸ್, ಬೆಲೆ ಕುಸಿತ, ಸಾಲದ ಬೋझ ಅವನನ್ನು ಕಾಡುತ್ತಿತ್ತು. ಆದರೂ ಶಿವಮೂರ್ತಿ ಕೈತೋಳಲಿಲ್ಲ. ಒಂದು ದಿನ ಹಳ್ಳಿಗೆ ಬಂದ ಕೃಷಿ ಅಧಿಕಾರಿಯೊಬ್ಬನು ಅವನಿಗೆ ನವೀನ ತಂತ್ರಜ್ಞಾನ, ಸ್ಮಾರ್ಟ್ ಕೃಷಿ ಮತ್ತು ಡ್ರಿಪ್ ಇರಿಗೇಷನ್ ಬಗ್ಗೆ ವಿವರಿಸಿದರು. ಮೊದಲಿಗೆ ಆತ ಗೊಂದಲಗೊಂಡರೂ ಶಿವಮೂರ್ತಿ ಕ್ರಮೇಣ ಹೊಸ ವಿಧಾನಗಳನ್ನು ಕಲಿದುಕೊಂಡ. ಅವನು ತರಕಾರಿಗಳನ್ನು ಬೆಳೆಯಲಾರಂಭಿಸಿದ. ಟೊಮ್ಯಾಟೊ, ಮೆಣಸು, ಸೌತೆಕಾಯಿ ಇವೆಲ್ಲವನ್ನು ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದ. ಸ್ವಲ್ಪ ಲಾಭವೂ ಕಾಣತೊಡಗಿತು. ಮುಂದಿನ ವರ್ಷನೂ ಆರ್ಗ್ಯಾನಿಕ್ ಫಾರ್ಮಿಂಗ್ ಪ್ರಾರಂಭಿಸಿದ. ಜನರು ಶುದ್ಧ ಹಸಿರು ಹಣ್ಣು, ತರಕಾರಿ ಬೇಕೆಂಬ ಮನಸ್ಸಿನಿಂದ ಅವನ ಅಂಗಡಿಗೆ ಬರುತ್ತಿದ್ದರು. 10 ವರ್ಷಗಳ ನಂತರ ಶಿವಮೂರ್ತಿ ಈಗ ಹಳ್ಳಿಯ ಶ್ರೇಷ್ಠ ರೈತರಲ್ಲೊಬ್ಬ. ಇತರ ರೈತರಿಗೆ ತರಬೇತಿ ನೀಡುತ್ತಾನೆ. ಹಳ್ಳಿಯಲ್ಲಿ ಪೈಪೋಟಿಗೆ ಬದನಾಗಿ ಸಹಕಾರ ಬೆಳೆಯಲು ಅವನು ದಾರಿ ತೋರಿಸಿದ್ದ.